ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ತಂದೆ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆ ಪಡಿಸುವ. ಬನ್ನಿ, ನಾವು ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ನಾವು ಆರಾಧನೆ ಮಾಡುವ, ಮತ್ತೆ ನಾವು ವಾಕ್ಯ ಧ್ಯಾನ ಮಾಡುವ. Hallelujah, praise the Lord. ಬನ್ನಿ, ನಮ್ಮ ಕರ್ತನು ಒಳ್ಳೆಯವನು. ನಮ್ಮ ಜೀವಿತದಲ್ಲಿ ಯಾವಾಗಲೂ ಒಳ್ಳೇದು ಮಾಡಿದ ಆತನ ನಾಮವನ್ನು ನಾವು ಮೇಲಕ್ಕೆತ್ತೋಣ, ಆತನ ಸ್ತುತಿಸೋಣ, ಆರಾಧಿಸೋಣ. We praise you, Lord. We glorify you, we honor you, Lord. ಪ್ರಿಯರೇ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೊಸ್ತಲ ಪೌಲನು ಕೊರಿಂಥರಿಗೆ ಬರೆದ ಪತ್ರಿಕೆ 1ನೇ ಪತ್ರಿಕೆ 2ನೇ ಅಧ್ಯಾಯ 4-5ನೇ ವಚನ, 4 and 5 ವರ್ಸ್. ನಾನು ಮೊದಲು ಅದನ್ನು ಓದ್ತೇನೆ. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆನು. ಪ್ರೈಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲ್ ಪ್ರೀಚ್ ಮಾಡುತ್ತಾನೆ, ಮಾತಾಡುತ್ತಾನೆ ಕೊರಿಂಥ್ಯ ಸಭೆಗೆ. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ, ಓಕೆ, ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕು. ನಿಮ್ಮ ನಂಬಿಕೆಯು ಮನುಷ್ಯನ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ. ಮನುಷ್ಯ ಜ್ಞಾನ ಬೇರೆ, ಆತ್ಮಿಕ ಜ್ಞಾನ ಬೇರೆ. ಮನುಷ್ಯ ಜ್ಞಾನ ಬೇರೆ, ದೇವರ ಜ್ಞಾನ ಬೇರೆ. ಮನುಷ್ಯ ಜ್ಞಾನ ಯಾವುದು, ಆತ್ಮಿಕ ಜ್ಞಾನ ಯಾವುದು ಅಂತ ನಾವು ತಿಳಿದುಕೊಳ್ಳುವುದು ಹೇಗೆ?
ನಾವು ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಒಂದು ಕಾಣುವಂಥ ಲೋಕ ಮತ್ತು ಕಾಣದ ಲೋಕ. ಎರಡು ಲೋಕದಲ್ಲಿ ಅದಕ್ಕೆ ಕರೀತಾರೆ ಸ್ಪಿರಿಚುವಲ್ ವರ್ಲ್ಡ್ ಅಂತ. ಸ್ಪಿರಿಚುವಲ್ ವರ್ಲ್ಡ್ ಆ್ಯಂಡ್ ನ್ಯಾಚುರಲ್ ವರ್ಲ್ಡ್, ವಿಸಿಬಲ್ ವರ್ಲ್ಡ್, ವಿಸಿಬಲ್ ಆ್ಯಂಡ್ ಇನ್ವಿಸಿಬಲ್, ದೃಶ್ಯ ಅದೃಶ್ಯ, ಕಾಣುವಂಥದ್ದು ಕಾಣದಿರುವಂಥದ್ದು. ಇಲ್ಲಿ ಪೌಲ ಹೇಳ್ತಾನೆ, ಕಾಣುವಂಥದ್ದು ತಾತ್ಕಾಲಿಕವಾಗಿರುವುದು, ಕಾಣದಿರುವಂಥದ್ದು ಸದಾಕಾಲ ಇರುವಂಥದ್ದು. ಕಾಣುವಂಥದ್ದು ಟೆಂಪ್ರರಿ, ಕಾಣದಿರುವಂಥದ್ದು ಪರ್ಮನೆಂಟ್. ಓಕೆ, ಈ ಕಾಣಿಸುವಂಥ ಈ ಜಗತ್ತು ಕಾಣದ ಲೋಕದಿಂದ ಉಂಟಾಗಿದೆ ಎಂದು ನಾವು ನಂಬಿಕೆಯ ಮೂಲಕ ತಿಳಿದುಕೊಳ್ಳುತ್ತೇವೆ. ಮೊದಲು ನಾನು ಓದಲಿಕ್ಕೆ ಬಯಸುತ್ತೇನೆ 2 ಕೊರಿಂಥಿಯನ್ 4 ಚಾಪ್ಟರ್, 2 ಕೊರಿಂಥ 4ನೇ ಅಧ್ಯಾಯ 18ನೇ ವಚನ ನಾನು ಓದ್ತೇನೆ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸೋರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾಕಾಲ ಇರುವುದು. ಓಕೆ, ಈ ಕಾಣಿಸುವಂಥ ಜಗತ್ತು ಕಾಣದ ಲೋಕದಿಂದ ಉಂಟಾಗಿದೆ ಎಂದು ನಾವು ನಂಬಿಕೆಯ ಮೂಲಕ ತಿಳಿದುಕೊಳ್ಳುತ್ತೇವೆ. ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದುವೆಂದು ನಂಬಿಕೆಯಿಂದಲೇ ನಾವು ತಿಳ್ಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸ್ತೇವೆ. ಕಾಣಿಸುವಂಥ ಈ ಜಗತ್ತು, ಈ ನಿಮ್ಮ ಶಾರೀರಿಕ ಕಣ್ಣುಗಳಿಗೆ ಏನು ಕಾಣ್ತಾ ಇದೆ, ಏನು ಫೀಲ್ ಮಾಡ್ತಾ ಇದ್ದೀರಿ, ಏನು ಟೇಸ್ಟ್ ಮಾಡ್ತಾ ಇದ್ದೀರಿ, ಎಲ್ಲ ಜಗತ್ತು ಕಾಣದ ಜಗತ್ತಿನಿಂದ ಉಂಟಾಗಿದೆ ಎಂದು ನಂಬಿಕೆಯಿಂದ ನಾವು ತಿಳಿದುಕೊಳ್ಳುತ್ತೇವೆ. ಓಕೆ, ಗ್ರಹಿಸ್ತೇವೆ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ, ಮನುಷ್ಯ ಜ್ಞಾನ. ಯಾಕಂದರೆ ಮನುಷ್ಯನು ಆತ್ಮಸ್ವರೂಪಿ, ಅವನಿಗೊಂದು ಪ್ರಾಣ ಇದೆ. ಈ ಶರೀರ ಎಂಬ ಮನೆಯಲ್ಲಿ ಆತನು ವಾಸ ಮಾಡ್ತಾ ಇದ್ದಾನೆ. ಆ ಶರೀರಕ್ಕೆ 5 ಜ್ಞಾನೇಂದ್ರಿಯಗಳಿವೆ. ಅದರಿಂದ ಮನುಷ್ಯನಿಗೆ ಜ್ಞಾನ ಸಿಗುತ್ತದೆ. ಈ ಲೋಕದಲ್ಲಿ ನಾವು ಕಮ್ಯುನಿಕೇಟ್ ಮಾಡಬೇಕು, ಸಂಪರ್ಕ ಮಾಡಬೇಕಂತ ಹೇಳಿದರೆ ನೀವು ಏನು ನೋಡ್ತೀರಿ, ಏನು ಕೇಳ್ತೀರಿ, ಏನು ನಿಮಗೆ ಫೀಲ್ ಆಗ್ತದೆ, ಏನು ನೀವು ಟೇಸ್ಟ್ ಮಾಡ್ತೀರಿ, ಏನು ನಿಮಗೆ ವಾಸನೆ ಬರ್ತದೆ, ಇವುಗಳಿಂದ ನಿಮಗೇನು ಬರ್ತದೆ, ಇನ್ಫಾರ್ಮೇಷನ್, ಮಾಹಿತಿ ಬರುತ್ತದೆ, ಜ್ಞಾನ ಬರುತ್ತದೆ. ಈ ಜ್ಞಾನ ನಮ್ಮ ಕ್ರಿಸ್ತಿಯ ಜೀವಿತಕ್ಕೆ ಆಧಾರ ಅಲ್ಲ. ಕ್ರಿಸ್ತಿಯ ಜೀವಿತಕ್ಕೆ ಆಧಾರ ಯೇಸು ಕ್ರಿಸ್ತನು ನಮಗೋಸ್ಕರ ಶಿಲುಬೆಯಲ್ಲಿ ಏನು ಮಾಡಿದನು, ಯಾಕೆ ಆತನು ಕುರುಜಿಯಲ್ಲಿ ಸತ್ತ. ಇದನ್ನು ಮನುಷ್ಯ ಜ್ಞಾನದಿಂದ ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ಮನುಷ್ಯ ಜ್ಞಾನದಿಂದ ಅರ್ಥ ಮಾಡಿದರೆ ಎಲ್ಲರೂ ಸತ್ತಾಗಿ ಅವನು ಸತ್ತ, ಎಲ್ಲರೂ ಮನುಷ್ಯರಾದ ಅವನೊಬ್ಬ ಮನುಷ್ಯ. ಇನ್ನು ಈ ಸಮಯ ಎಲ್ಲರೂ ಸತ್ತಾಗೆ ಸಾಯಲಿಲ್ಲ, ಆತನು ನಮಗೋಸ್ಕರ ಸತ್ತ. ಒಂದು ಕಾರಣ, ಆತನು ಸತ್ತ, ಹೂಣಲ್ಪಟ್ಟ 3ನೇ ದಿನ ಪುನರುತ್ಥಾನಾದ. ಯಾಕೆ ಸತ್ತ? ಒಬ್ಬ ಮನುಷ್ಯನ ಮೂಲಕ ದೇವರೆಲ್ಲ ಜನಾಂಗಗಳು ಅವರವರಿಗೆ ಇರತಕ್ಕ ಕಾಲಗಳನ್ನು ಆತನು ನೇಮಿಸಿದ್ದಾನೆ. ಆ ಒಬ್ಬ ಮೂಲ ಪುರುಷನು ಏನು ಮಾಡಿದ? ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ ಕಾರಣ ಆತನು ಜೀವದಿಂದ ಪಾರಾಗಿ ಮರಣಕ್ಕೆ ಸೇರಿದ. ಆತನು ಜೀವದಿಂದ ಡಿಸ್ಕನೆಕ್ಟ್ ಆದ, ಆತನು ಮರಣಕ್ಕೆ ಸೇರಿದ. ಮನುಷ್ಯನ ಆತ್ಮಿಕ ಕಣ್ಣುಗಳು ಕಾಣದ ಲೋಕಕ್ಕೆ ಮುಚ್ಚಲ್ಪಟ್ಟವು, ಕಾಣದ ಲೋಕಕ್ಕೆ ಅವನ ಕಿವಿಗಳು ಮುಚ್ಚಲ್ಪಟ್ಟವು. ಆತ್ಮಿಕ ಲೋಕ ಅವನಿಗೆ ಮರೆಯಾಯಿತು. ಓಕೆ, ಈಗ ಮನುಷ್ಯನು ಕೇವಲ ಶರೀರ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ನೀನು ಮಣ್ಣು ಅಂತ ದೇವರು ಹೇಳಿದ. ಶರೀರಕ್ಕೆ ಮಣ್ಣು ಅಂತ ಕರೆದ. ಆ ಮಣ್ಣಿನಿಂದ ಆದ ದೇಹ. ಇನ್ನು ಏನೇ ಆತನು ಸಂಪರ್ಕ ಮಾಡಬೇಕಾದ್ರೆ ಅವನಿಗೆ ಕೇಳಬೇಕು, ಸ್ಮೆಲ್ ಮಾಡಬೇಕು, ಅಥವಾ ಸ್ಪರ್ಶ ಮಾಡಬೇಕು, ಅವನು ನೋಡಬೇಕು. ಬಟ್ ಆ ಒಬ್ಬ ಮನುಷ್ಯನಿಂದ ಪಾಪವು, ಎಲ್ಲ ಮನುಷ್ಯರು ಪಾಪ ಮಾಡಿದನಿಂದ ಮರಣವು ಲೋಕದೊಳಗೆ ಪ್ರವೇಶಿಸಿತು. ಪಾಪದಿಂದ ಮರಣ, ಎಲ್ಲ ಮನುಷ್ಯರು ಪಾಪ ಮಾಡಿದ್ದರಿಂದ ಮರಣವು ಲೋಕದೊಳಗೆ ಪ್ರವೇಶಿಸಿತು ಅಂತ ವಾಕ್ಯ ಹೇಳ್ತಿದೆ. ರೋಮನ್ 5 ಚಾಪ್ಟರ್, ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ, 5:12. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಯಾವಾಗ ಮನುಷ್ಯನು ಪಾಪ ಮಾಡಿದ, ಮರಣಕ್ಕೆ ಬಾಗಿಲುಗಳು ತೆರೆಯಲ್ಪಟ್ಟವು.
ಯಾವ ಮನುಷ್ಯನು ಪಾಪ ಮಾಡಿದ, ಮರಣಕ್ಕೆ ಡೋರುಗಳು ತೆರೆಯಲ್ಪಟ್ಟು, ಯಾವಾಗ ಆ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ಹುಟ್ಟಿದ, ಮಕ್ಕಳು ಹುಟ್ಟಿದು, ಹುಟ್ಟುವಾಗಲೇ ಅವರು ಪಾಪಿಗಳಾಗಿ ಹುಟ್ಟುತ್ತಾರೆ. ಆ ಪಾಪಕ್ಕೆ, ಮರಣಕ್ಕೆ ಡೋರ್ ಓಪನ್ ಆಯಿತು. ಎಲ್ಲ ಮನುಷ್ಯರು, ಒಬ್ಬ ಮನುಷ್ಯ ಸತ್ತದ್ದರಿಂದ ಎಲ್ಲ ಮನುಷ್ಯರು ಸತ್ತ ಹಾಗೆ ಆಯಿತು. ಒಬ್ಬ ಮನುಷ್ಯನ ಒಳ್ಳೆಯ ಕ್ರಿಯೆಯಿಂದ, ಅಂದರೆ ಯೇಸು ಕ್ರಿಸ್ತನಿಂದ ಎಲ್ಲ ಮನುಷ್ಯರು ಬದುಕುವರು ಅಂತ ಬೈಬಲ್ ಹೇಳ್ತದೆ. ಇವತ್ತು ನಮ್ಮ ನಂಬಿಕೆ ಪ್ರಿಯರೇ, ಯೇಸು ಕ್ರಿಸ್ತನು ಎರಡನೇ ಆದಾಮ ಅಥವಾ ಕೊನೆಯ ಆದಾಮನಾಗಿ ಈ ಲೋಕಕ್ಕೆ ಆತನು ಬಂದನು, ನಮಗೋಸ್ಕರ ಕ್ರೂಜೆಯಲ್ಲಿ ಸತ್ತನು, ರಕ್ತವನ್ನು ಸುರಿಸ್ತಾ ಹೂಣಲ್ಪಟ್ಟ ಮೂರನೇ ದಿನ ಪುನರುತ್ಥನಾದ. ಯಾವಾಗ ನಾವು ಆತನ ಕೆಲಸವನ್ನು ನಾವು ನಂಬಿದೆವು, ನಮ್ಮ ಪಾಪಗಳು ಪರಿಹಾರವಾದವು. ನಮಗೆ ಪಾಪದಿಂದ ಬಿಡುಗಡೆ ಆಯಿತು, ನಮಗೆ ಮರಣದಿಂದ ಬಿಡುಗಡೆ ಆಯಿತು. ನಾವು ದೇವರ ಮಕ್ಕಳಾಗಿ ನಾವು ಹುಟ್ಟಿದೆವು, ನಾವು ದೇವರ ಮಕ್ಕಳಾಗುತ್ತೇವೆ. ಇವತ್ತು ನಮ್ಮ ನಂಬಿಕೆ ಮನುಷ್ಯನ ಜ್ಞಾನದ ಆಧಾರ ಅಲ್ಲ. ಬಾರ್ನ್ ಅಗೇನ್ ಆದವರು ಯಾರು ನಾವಿದ್ದೇವೆ, ನಮ್ಮ ನಂಬಿಕೆಯು ಮನುಷ್ಯ ಜ್ಞಾನದ ಮೇಲೆ ಆಧಾರ ಅಲ್ಲ, ದೇವರ ಶಕ್ತಿ, ಅಂದರೆ ದೇವರ ವಾಕ್ಯ. ದೇವರ ರಾಜ್ಯವು ಮಾತಿನಲ್ಲಿಲ್ಲ, ದೇವರ ರಾಜ್ಯವು ಶಕ್ತಿಯಲ್ಲಿದೆ. ಕೇವಲ ಮಾತು ಅಲ್ಲ, ನಿಮ್ಮ ಒಳಗೆ ಆ ಶಕ್ತಿ ಇದೆ. ನೀವು ಯೇಸುವನ್ನು ಅಂಗೀಕಾರ ಮಾಡಿದಾಗ ನಿಮ್ಮ ಆತ್ಮ, ಕರ್ತನ ಆತ್ಮವು ಒಂದು ಆತ್ಮವಾಗಿದೆ. ನೀವು ಆತನ ಸಂಸರ್ಗದಲ್ಲಿ ಒಂದು ಆತ್ಮವಾಗಿದ್ದೀರಿ. ಯು ಆರ್ ಒನ್ ಸ್ಪಿರಿಟ್ ವಿತ್ ಹಿಮ್, ಯು ಆರ್ ಒನ್ ವಿತ್ ಹಿಮ್. ನೀವು ಆತನೊಟ್ಟಿಗೆ ಒಂದಾಗಿದ್ದೀರಿ, ನೀವು ಒಂದಾಗಿ ಜೀವಿಸ್ತಾ ಇದ್ದೀರಿ, ಒಂದಾಗಿ ಬದುಕುತ್ತಾ ಇದ್ದೀರಿ, ಆತನೊಟ್ಟಿಗೆ ಒಂದಾಗಿದ್ದೀರಿ. ಈಗ ನಿಮ್ಮ ಮಾತುಗಳಲ್ಲಿ ಶಕ್ತಿ ಇದೆ, ದೇವರಾತ್ಮನ ಶಕ್ತಿ ಇದೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾರೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ, ಇಂದ್ರಿಯಗಳ ಜ್ಞಾನವನ್ನು ಆಧಾರ ಮಾಡಿಕೊಳ್ಳಿ. ಏನು ನೋಡ್ತೀರಿ, ಏನು ಕೇಳ್ತೀರಿ, ಅದನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಬೇಕೆಂದು ನನ್ನ ಪ್ರಸಂಗದಲ್ಲಿಯೂ ನನ್ನ ಬೋಧನೆಯಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳನ್ನು ನಾನು ಮಾತಾಡದೆ ದೇವರಾತ್ಮನ ಶಕ್ತಿಯನ್ನು ಪ್ರದರ್ಶಿಸುವ ಮಾತುಗಳನ್ನು ಆಡಿದೆನು. ದೇವರಾತ್ಮನ ಶಕ್ತಿ. ನೀವು ಮಾತಾಡಿದಾಗ ರೋಗಿಗಳು ಸ್ವಸ್ಥತೆ ಹೊಂದುತ್ತಾರೆ, ನೀವು ಮಾತಾಡಿದಾಗ ಪರಿಸ್ಥಿತಿಗಳು ಬದಲಾಗುತ್ತವೆ, ನೀವು ಮಾತಾಡಿದಾಗ ದೇವರ ಶಕ್ತಿ ಮ್ಯಾನಿಫೆಸ್ಟ್ ಆಗ್ತದೆ, ನೀವು ಮಾತಾಡಿದಾಗ ಎಲ್ಲ ಶಕ್ತಿಗಳು ಕದಲ್ಪಡುತ್ತವೆ, ನೀವು ಮಾತಾಡಿದಾಗ ಪ್ರಿಯರೇ ದುರಾತ್ಮಗಳು ನಡುಗುತ್ತವೆ. ಯಾಕಂದರೆ ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೀರಿ. ನೀವು ದೇವರ ರಾಜ್ಯದಲ್ಲಿ ಹುಟ್ಟಿ ದೇವರಾತ್ಮನ ಬಲವನ್ನು ಮಾತಾಡೋರಾಗಿದೆ. ಯು ಆರ್ ಸ್ಪೀಕಿಂಗ್ ಕಿಂಗ್ಡಮ್ ಪ್ರಿನ್ಸಿಪಲ್. ನಿಮಗೆ ಏನು ಫೀಲ್ ಆಗ್ತದೆ, ಏನು ನೋಡ್ತೀರಿ, ಏನು ಕೇಳ್ತೀರಿ, ಅದನ್ನು ನಾವು ಮಾತಾಡೋರಲ್ಲ, ನಾವು ಏನು ನಂಬುತ್ತೇವೆ ಅದನ್ನು ಮಾತಾಡುವವರು. ನಿಮಗೆ ಸಿಕ್ನೆಸ್ ಫೀಲ್ ಆಗ್ಬೋದು, ಅದರದ್ದು ಜ್ಞಾನ, ಇನ್ಫಾರ್ಮೇಷನ್ ಬರ್ತದೆ. ಓಕೆ, ಮೇ ಬಿ ಶುಗರ್ ಇನ್ಫಾರ್ಮೇಷನ್ ಬರ್ಬೋದು. ಕೆಲವು ನಿಮಗೆ ನೀವು ಕಲಿತಾಗ, ಶುಗರ್ ಬಂದಾಗ, ಹಾರ್ಟ್ ಪ್ರಾಬ್ಲಮ್ ಬರುವಾಗ ಇಂಥ ಇನ್ಫಾರ್ಮೇಷನ್ ನಿಮ್ಮ ದೇಹವನ್ನು ಕೊಡಬಹುದು. ಬಟ್ ನಾವು ಅದನ್ನು ಮಾತಾಡುವವರಲ್ಲ, ನಾವು ದೇವರಾತ್ಮನ ಶಕ್ತಿಯನ್ನು ಮಾತಾಡುವವರು. ನಾವು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರು. ನಮ್ಮಲ್ಲಿ ಇರುವ ಪವಿತ್ರ ಆತ್ಮನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಯಾವಾಗ ನೀವು ನಂಬಿ ಮಾತಾಡುತ್ತೀರಿ, ನಿಮ್ಮ ಕಿವಿಗಳು ಕೇಳ್ತವೆ, ನಿಮ್ಮ ಇಂದ್ರಿಯಗಳು ಕೇಳ್ತವೆ, ನಿಮ್ಮ ಹಾರ್ಟ್ ಕೇಳ್ತದೆ, ನಿಮ್ಮ ದೇಹದ ಅಂಗಗಳು ಕೇಳ್ತವೆ, ಅವು ನಿಮ್ಮ ಆತ್ಮಕ್ಕೆ ಅಧೀನವಾಗ್ತವೆ. ಆಗ ನಿಮ್ಮ ದೇಹ ಆರೋಗ್ಯವನ್ನು ಧರಿಸ್ತದೆ, ನಿಮ್ಮ ದೇಹಕ್ಕೆ ಜೀವ ವರ್ಗಾವಣೆ ಆಗ್ತದೆ, ನಿಮ್ಮ ಲಂಗ್ಸ್ಗಳಿಗೆ, ನಿಮ್ಮ ಹಾರ್ಟಿಗೆ ಜೀವ ವರ್ಗಾವಣೆ ಆಗ್ತದೆ. ವೆನ್ ಯು ಸ್ಪೀಕ್ ದಿಸ್ ವರ್ಡ್. ಅದರಿಂದ ಅಪೊಸ್ತಲ ಪೌಲ ಹೇಳ್ತಾನೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಬೇಡ್ರಿ. ಯೂನಿವರ್ಸಿಟಿ ಪುಸ್ತಕದ ಜ್ಞಾನ ಅದು ಆಧಾರ ಅಲ್ಲ, ಅದು ಬೇಕು ಇಲ್ಲಿ ನಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ. ಬಟ್ ಲಿವಿಂಗ್ಗೆ, ನಾವು ಜೀವಿಸುವಂಥ ಒಂದು ಜೀವಿತ ಅದು ಉನ್ನತವಾದ ಜೀವಿತವಾಗಿದೆ. ಇಂದ್ರಿಯಗಳ ಜ್ಞಾನಕ್ಕಿಂತ ಅದು ಉನ್ನತವಾದ ಜೀವಿತವಾಗಿದೆ. ನಿಮ್ಮಲ್ಲಿರುವ ಕ್ರಿಸ್ತನ ಪ್ರೀತಿಯು ಅದು ಎಲ್ಲ ಜ್ಞಾನಕ್ಕೂ ಮೀರುವಂಥ ಪ್ರೀತಿಯಾಗಿದೆ. ಇದೆಯಾ ಜ್ಞಾನಕ್ಕೆ ಮೀರುವಂಥ ಪ್ರೀತಿ? ಎಫೆಸರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲೆಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಇಲ್ಲಿ ಅಪೊಸ್ತಲ ಪೌಲ್ ಪ್ರಾರ್ಥನೆ ಮಾಡುತ್ತಾನೆ. ಏನು ಪ್ರಾರ್ಥನೆ? ಜ್ಞಾನಕ್ಕೂ ಮೀರುವಂಥ ಕ್ರಿಸ್ತನ ಪ್ರೀತಿ, ಈ ಇಂದ್ರಿಯಗಳ ಜ್ಞಾನಕ್ಕೆ ಮೀರುವಂಥ ಕ್ರಿಸ್ತನ ಪ್ರೀತಿ, ಮನುಷ್ಯ ಜ್ಞಾನಕ್ಕೆ ಮೀರುವಂಥ ಕ್ರಿಸ್ತನ ಪ್ರೀತಿ. ಓಕೆ, ಎಲ್ಲ ಹೇಟ್ರೇಟ್ಗಳಿಗಿಂತ ಮೀರುವಂಥ
ಕ್ರಿಸ್ತನ ಪ್ರೀತಿ. ಎಲ್ಲ ದ್ವೇಷಗಳಿಗಿಂತ ಮೀರುವಂಥ ಕ್ರಿಸ್ತನ ಪ್ರೀತಿ, ಎಲ್ಲ ಅಸಮಾಧಾನಗಿಂತ ಮೀರುವಂಥ ಕ್ರಿಸ್ತನ ಪ್ರೀತಿ, ಎಲ್ಲ ಆಪರೇಷನ್ಗಳಿಗಿಂತ ಮೀರುವಂಥ ಕ್ರಿಸ್ತನ ಪ್ರೀತಿ ಎನ್ನು ತಿಳಿದುಕೊಳ್ಳುವಂತೆ ಬೈಬಲ್ ಹೇಳ್ತದೆ. ತಿಳಿದುಕೊಳ್ಳುವಂತೆ, ಯಾವಾಗ ನೀವು ತಿಳಿದುಕೊಳ್ಳುತ್ತೀರಿ ಆತನ ಸಂಪೂರ್ಣತೆಯ ಮಟ್ಟಿಗೆ ನೀವು ಪರಿಪೂರ್ಣರಾಗುತ್ತೀರಿ. ಇದು ಅಪೊಸ್ತಲ ಪೌಲನ ಪ್ರಾರ್ಥನೆ. ನಿಮ್ಮ ಅಂತರ್ಯದ ಮನುಷ್ಯನು ಬೆಳಗಬೇಕು, ನಿಮ್ಮ ಅಂತರ್ಯದ ಮನುಷ್ಯನು ಪ್ರಜ್ವಲಿಸಬೇಕು, ನಿಮ್ಮ ಅಂತರ್ಯದ ಮನುಷ್ಯನು ಉರಿಬೇಕು, ನಿಮ್ಮ ಅಂತರ್ಯದ ಮನುಷ್ಯನು ಗ್ರಹಿಸಬೇಕು. ನೀವು ಆತ್ಮದಲ್ಲಿ ನೋಡಿ ಕೇಳಿ ತಿಳಿದುಕೊಳ್ಳಬೇಕೆಂದು ಆತನ ಪ್ರಾರ್ಥನೆ. ಆಗ ನೀವು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳೋದಿಲ್ಲ, ನೀವು ಯಾವಾಗಲೂ ಕರ್ತನನ್ನು ಆಧಾರ ಮಾಡಿಕೊಳ್ಳುತ್ತೀರಿ. ದೇವರ ಜ್ಞಾನವನ್ನು ಆಧಾರ ಮಾಡೋದಂದರೆ ದೇವರನ್ನು ಆಧಾರ ಮಾಡೋದು. ಓಕೆ, ನಿಮ್ಮ ಅಭಿವೃದ್ಧಿಗೆ ಆಧಾರ ಮನುಷ್ಯ ಜ್ಞಾನ ಅಲ್ಲ, ಯಾರೊಬ್ಬ ಮನುಷ್ಯನಲ್ಲ, ನಿಮ್ಮ ವ್ಯವಹಾರ ಅಲ್ಲ, ನಿಮ್ಮ ಬಿಸ್ನೆಸ್ ಅಲ್ಲ, ನಿಮ್ಮ ನಾಲೆಜ್ ಅಲ್ಲ, ನಿಮ್ಮ ಇನ್ಫ್ಲುಯೆನ್ಸ್ ಅಲ್ಲ. ನಿಮ್ಮ ಅಭಿವೃದ್ಧಿಗೆ ಆಧಾರ ಕಾಣದ ಲೋಕದಲ್ಲಿರುವ ದೇವರು. ಓಕೆ, ನಿಮಗೆ ಏನು ಕಾಣ್ತಾ ಇದೆ ಅದು ನಿಮ್ಮ ಅಭಿವೃದ್ಧಿಗೆ ಆಧಾರ ಅಲ್ಲ. ನಿಮ್ಮ ಅಭಿವೃದ್ಧಿಗೆ ಆಧಾರ ದೇವರ ವಾಕ್ಯ. ಅದಕ್ಕೆ ಬೈಬಲ್ ಹೇಳ್ತದೆ, ಜ್ಞಾನವು ವಿಸ್ಡಮ್ ಇಸ್ ಗ್ರೇಟರ್ ದೆನ್ ಮನಿ, ವಿಸ್ಡಮ್ ಇಸ್ ಗ್ರೇಟರ್ ದೆನ್ ಸಿಲ್ವರ್ ಆ್ಯಂಡ್ ಗೋಲ್ಡ್. ಜ್ಞಾನವು ಬಂಗಾರಕ್ಕಿಂತಲೂ ಬೆಳ್ಳಿಗಿಂತಲೂ ಶ್ರೇಷ್ಠವಾದುದು. ನಿನ್ನ ಇಷ್ಟ ವಸ್ತುಗಳೆಲ್ಲ ಅದಕ್ಕೆ ಸಮಾನಲ್ಲ. ನೀನು ಲೋಕದಲ್ಲಿ ಎಷ್ಟೇ ರಿಚ್ ಆಗಿರು, ಎಷ್ಟೇ ಆಸ್ತಿವಂತನಾಗಿರು, ಅದು ನಿನಗೆ ಆಧಾರ ಅಲ್ಲ. ಒಬ್ಬ ಮನುಷ್ಯನಿಗೆ ಎಷ್ಟೇ ಆಸ್ತಿ ಇದ್ದರೂ ಅದು ಅವನಿಗೆ ಆಧಾರ ಅಲ್ಲ, ಜೀವಕ್ಕೆ ಆಧಾರ ಅಲ್ಲ. ನೀವು ಬಹು ದಿವಸ ಬದುಕಲಿಕ್ಕೆ ಅದು ಆಧಾರ ಅಲ್ಲ. ನೀವು ಬಹು ದಿವಸ ಬದುಕಲಿಕ್ಕೆ ದೇವರ ವಾಕ್ಯ ಹೇಳ್ತೇನೆ, ನಾನು ನಿಮಗೆ ಆಧಾರ. ಓಕೆ, ದೇವರ ವಾಕ್ಯ ನಿಮಗೆ ಆಧಾರ. ಓಕೆ, ಇಲ್ಲಿ ಬೈಬಲ್ ಹೇಳ್ತದೆ, ನಾವು ಓದುವ ಜಾನೋಕ್ತಿ 3ನೇ ಅಧ್ಯಾಯ 14ನೇ ವಚನ 13ನೇ ವಚನದಿಂದ ನಾನು ಓದ್ತೀನಿ. ಜ್ಞಾನವನ್ನು ಪಡೆಯುವವನು ಧನ್ಯನು. ಯಾವ ಜ್ಞಾನ? ಮನುಷ್ಯ ಜ್ಞಾನ ಅಲ್ಲ, ಮನುಷ್ಯ ಜ್ಞಾನ ಅಲ್ಲ. ಮನುಷ್ಯ ಜ್ಞಾನ ಅಂದರೆ ಇಂದ್ರಿಯಗಳ ಮೂಲಕ ಈ ಕಾಣುವ ಲೋಕದಲ್ಲಿ ಕಮ್ಯುನಿಕೇಟ್ ಮಾಡುತ್ತೀರಿ, ಸಂಪರ್ಕ. ಇದು ಕಾಣದ ಲೋಕದಲ್ಲಿರುವ ದೇವರೊಟ್ಟಿಗೆ ಸಂಪರ್ಕ ಮಾಡುವ ಜ್ಞಾನ. ದೇವರೇನು ಹೇಳಿದ್ದಾನೆ ಆತನೊಟ್ಟಿಗೆ ಒಪ್ಪುವಂಥದ್ದು ಆತ್ಮದಲ್ಲಿ. ಓಕೆ, ಜ್ಞಾನವನ್ನು ಪಡೆಯುವನು ಧನ್ಯನು, ವಿವೇಕವನ್ನು ಸಂಪಾದಿಸುವನು ಭಾಗ್ಯವಂತನು. ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದ ಆಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೇ ಸರಿ. 15ನೇ ವಚನ 3:15 ಜಾನೋಕ್ತಿ, ಅದರ ಬೆಲೆಯು ಹವಳಕ್ಕಿಂತಲೂ ಹೆಚ್ಚು. ನಿನ್ನ ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ. ಡೋಂಟ್ ಕಂಪೇರ್. ನೆಕ್ಸ್ಟ್ ಇರುತ್ತೆ, ಜ್ಞಾನ ಎಂಬ ಕೇಯ ಬಲಗೈಯಲ್ಲಿ, ಅಂದರೆ ಸಭೆಯನ್ನು ದೇವರ ವಾಕ್ಯ ಜ್ಞಾನಿ ಅಂತ ಕರೀತದೆ. ಇದು ಸಭೆಯಲ್ಲಿರಬೇಕಾದ್ದು, ಅಂದರೆ ದೇವರ ಮಕ್ಕಳಲ್ಲಿರುವ ಜ್ಞಾನ. ದೇವರ ಮಕ್ಕಳು ಅವರ ಆತ್ಮಿಕವಾದ ಮಕ್ಕಳು. ಓಕೆ, ಆತ್ಮೆಯಿಂದ ಹುಟ್ಟಿದ್ದು ಆತ್ಮ. ಇಲ್ಲಿ ಹೇಳ್ತದೆ, ಜ್ಞಾನ ಎಂಬಾಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯವು, ಎಡಗೈಯಲ್ಲಿ ಧನವು ಘನತೆ ಇರುವುದು. ಓಕೆ, ಜ್ಞಾನ ಎಂಬಾಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯವು, ಎಡಗೈಯಲ್ಲಿ ಧನ ಮತ್ತು ಘನತೆಗಳು. ಎರಡು ಕಡೆಗಳಲ್ಲಿ ಎರಡು ಇರುವಂಥದ್ದು ಇಂಪಾರ್ಟೆಂಟ್. ಕೆಲವರ ಹತ್ರ ಧನ ಮತ್ತು ಘನತೆ ಇದೆ, ಪೊಸಿಷನ್ ಇದೆ, ಸ್ಥಾನ ಇದೆ, ಗೌರವ ಇದೆ, ಆಸ್ತಿ ಇದೆ, ಬಿಸ್ನೆಸ್ ಇದೆ, ರಿಚ್ನೆಸ್ ಇದೆ. ಇನ್ನೊಂದು ಕೈ ಖಾಲಿಯಾಗಿದೆ. ಯಾಕೆ? ದೀರ್ಘಾಯುಷ್ಯ ಇಲ್ಲ. ದೀರ್ಘಾಯುಷ್ಯ ಎರಡು ಕೂಡ ಸಭೆಯಲ್ಲಿರುವಂಥದ್ದು, ಎರಡು ಕೂಡ ದೇವರ ಮಕ್ಕಳಲ್ಲಿರುವಂಥದ್ದು. ಓಕೆ, ಜ್ಞಾನ ನಿನ್ನಲ್ಲಿ ಇದ್ದರೆ ಎರಡು ಕೂಡ ಇದೆ. ನಿನ್ನ ಬಿಸ್ನೆಸ್ ಇರುವುದು ತಪ್ಪಲ್ಲ, ನಿನ್ನ ಆಸ್ತಿ ಇರುವುದು ತಪ್ಪಲ್ಲ. ಅದು ಯಾವುದಕ್ಕೋಸ್ಕರ? ದೇವರ ರಾಜ್ಯಕ್ಕೋಸ್ಕರ. ಮತ್ತು ದೀರ್ಘಾಯುಷ್ಯ ಕೂಡ ಜ್ಞಾನದಲ್ಲಿದೆ. ಇವತ್ತು ಜ್ಞಾನ ಇಲ್ಲದೆ ಅನೇಕರಿಗೆ ದೀರ್ಘಾಯುಷ್ಯ ಇಲ್ಲ. ಓಕೆ, ಜ್ಞಾನ ಇಲ್ಲದೆ ಅವರು ಏನೇನೋ ಮಾತಾಡ್ತಾರೆ. ಜ್ಞಾನವನ್ನು ಮಾತಾಡದೆ ಅವರ ನಂಬಿಕೆ ಯಾವುದೊಂದು ಮನುಷ್ಯರ ಮೇಲೆ ಅಥವಾ ವೈದ್ಯರ ಮೇಲೆ ನಂಬಿಕೆ. ವೈದ್ಯರು ತಪ್ಪಲ್ಲ, ಅವರು ಒಳ್ಳೆಯ ಕೆಲಸ ಮಾಡ್ತಾರೆ, ಅವರು ಎಷ್ಟು ಆಗ್ತದೆ ಅಷ್ಟು ಅವರು ಮಾಡ್ತಾರೆ. ಆದರೆ ಅವರು ನಮ್ಮ ನಂಬಿಕೆಗೆ ಆಧಾರ ಅಲ್ಲ, ದೇವರು ನಮ್ಮ ನಂಬಿಕೆಗೆ ಆಧಾರ. ಆಸ್ತಿಯನ್ನೇ ನಂಬುವವನು ಬಿದ್ದು ಹೋಗುವನು, ಧನವನ್ನೇ ನಂಬುವವನು ಬಿದ್ದು ಹೋಗುವನು ಅಂತ ವಾಕ್ಯ ಹೇಳ್ತದೆ. ಯೆಹೋವನ ಮೇಲೆ ಭರವಸೆಯನ್ನು ಪುಷ್ಟನಾಗುವನು ಅಂತ ವಾಕ್ಯ ಹೇಳ್ತದೆ. ಅಭಿವೃದ್ಧಿ ಆಗುವನು, ಯು ವಿಲ್ ಬಿ ಪ್ರಾಸ್ಪರ್. ಓಕೆ, ಒಬ್ಬ ಮನುಷ್ಯನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಆಧಾರ ಅಲ್ಲ. ಎಲ್ಲಿದೆ? ಸತ್ಯವೇದದಲ್ಲಿ 12ನೇ ಅಧ್ಯಾಯ ನಾವು ಓದಿ ನಮಗೆ ಸಿಗ್ತದೆ. ಲೂಕನು ಬರೆದ ಸುವಾರ್ತೆಯಲ್ಲಿ 12:14
ಅದನ್ನು ಬೇಕಾದರೆ ಫುಲ್ಲಾಗಿ ಓದ್ತೇನೆ 13ರಿಂದ. ಆಗ ಜನರಲ್ಲಿ ಒಬ್ಬನು ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನನ್ನು ಕೇಳಿಕೊಳ್ಳಲು ಆತನು, ಎಲ್ಲ ಮನುಷ್ಯ, ನನ್ನ ನಿಮಗೆ ನ್ಯಾಯಾಧಿಪತಿಯನ್ನಾಗಿಯೂ ಅಥವಾ ಪಾಲು ಮಾಡುವವನನ್ನಾಗಿಯೂ ನೇಮಿಸಿದವರು ಯಾರು ಎಂದು ಅವನನ್ನು ಕೇಳಿ 15ನೇ ವಚನ, ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿ. ಎಲ್ಲ ಲೋಭಕ್ಕೆ, ಎಲ್ಲ ಆಸೆಗಳಿಗೆ ಎಚ್ಚರಿಕೆಯಾಗಿದ್ದು, ಇತರನ್ನು ಕಾಪಾಡಿ ಅಂತ ಹೇಳಿಲ್ಲ, ನಿಮ್ಮನ್ನು ಕಾಪಾಡ್ರಿ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿರಿ. ಯಾಕೆ? ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವ ಆಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಒಬ್ಬನಿಗೆ ಎಷ್ಟೇ ಆಸ್ತಿ ಇದ್ದರೂ ಅದು ಅವನಿಗೆ ಜೀವಕ್ಕೆ ಆಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಪ್ರೈಸ್ ಗಾಡ್. ಪ್ರೇರೆ, ನಮ್ಮ ಜೀವಕ್ಕೆ ಆಧಾರ ದೇವರ ವಾಕ್ಯ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನದ ಮೇಲೆ ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳಬೇಕೆಂಬುದು. ನನ್ನ ಪ್ರಸಂಗದಲ್ಲಿಯೂ ನನ್ನ ಬೋಧನೆಯಲ್ಲಿಯೂ ಮನ ಒಲಿಸುವಂಥ, ಮನೋರಂಜನೆ ಮಾಡುವಂಥ ಜ್ಞಾನ ವಾಕ್ಯಗಳನ್ನು ನಾನು ಬೋಧಿಸದೆ ದೇವರಾತ್ಮನ ಶಕ್ತಿಯನ್ನೇ ತೋರ್ಪಡಿಸುವಂಥ ಮಾತುಗಳನ್ನು ಮಾತಾಡಿದ್ದೇನೆ. ಪ್ರೇರೆ, ನಿಮಗೆ ನಾನು ಎನ್ಕರೇಜ್ ಮಾಡುತ್ತೇನೆ, ನೀವು ದೇವರಿಂದ ಹುಟ್ಟಿದವರು, ನೀವು ನೋಡುವವರಾಗಿ ನಡೆಯುವರಲ್ಲ, ನಾವು ನೋಡುವವರಾಗಿ ನಡೆಯುವರಲ್ಲ, ನಾವು ನಂಬಿಕೆಯಲ್ಲಿ ನಡೆಯುವರು, ನಾವು ಆತ್ಮ ಸಂಬಂಧವಾಗಿ ದೇವರ ಮಕ್ಕಳಾಗಿದ್ದೇವೆ. ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಕ್ರಿಸ್ತನಲ್ಲಿ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ. ನಮ್ಮ ನಂಬಿಕೆಯು ನಿನ್ನ ವಾಕ್ಯದ ಮೇಲೆ ಆಧಾರವಾಗಿದೆ, ನಿನ್ನ ಶಕ್ತಿಯ ಮೇಲೆ ಆಧಾರವಾಗಿದೆ. ದೇವರ ವಾಕ್ಯವು ಆತ್ಮ ಮತ್ತು ಜೀವವಾಗಿದೆ. ಥ್ಯಾಂಕ್ ಯು ಲಾರ್ಡ್. ನಮ್ಮ ನಂಬಿಕೆ ಕ್ರಿಸ್ತನ ಕ್ರೂಜೆ, ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನದ ಶಕ್ತಿಯ ಮೇಲೆ ನಮ್ಮ ನಂಬಿಕೆಯಾಗಿದೆ. ಅದರಿಂದ ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಂಬಿಕೆಯಲ್ಲಿ ನಡೆಯುತ್ತೇವೆ. ನಿನ್ನ ಪ್ರಕಟಣಾ ವಾಕ್ಯಗಳು ಕೇಳುವ ಪ್ರತಿಯೊಬ್ಬರಿಗೆ ತೆರೆಯಲ್ಪಡಲಿ, ಬೆಳಗಲ್ಪಡಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ, ಇವರು ಪ್ರೊಟೆಕ್ಟ್ ಆಗಲಿ. ಇನ್ ಜೀಸಸ್ ನೇಮ್, ಆಮೆನ್. ಓಕೆ, ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 7:30 ಬಿಗ್ ಜೆ ಟಿವಿಯಲ್ಲಿ ವೀಕ್ಷಿಸಿರಿ. ಇದೇ ಕಾರ್ಯಕ್ರಮವನ್ನು ಪುನಃ ನಿಮಗೆ ರಿಪೀಟ್ ನೋಡಲು 7:30ರಿಂದ 8 ಗಂಟೆವರೆಗೆ ನಮ್ಮ ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿರಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಇತರಿಗೆ ನೀವು ಶೇರ್ ಮಾಡಿರಿ. ಓಕೆ, ಅನೇಕರು ಆತ್ಮಿಕ ಉತ್ತೇಜನವನ್ನು ಹೊಂದಲಿ. ಓಕೆ, ಸಂಜೆ 7:15ರಿಂದ 8 ಗಂಟೆವರೆಗೆ ನಾನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ಮಾತಾಡ್ತಾ ಇದ್ದೇನೆ. ನನ್ನೊಟ್ಟಿಗೆ ನೀವು ಜಾಯ್ನ್ ಆಗ್ಬೋದು. ಯು ಆರ್ ಆಲ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಬಾಯ್.